ಧನುಸ್ಸು ರಾಶಿ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ದಕ್ಷತೆಯನ್ನು ತೋರಿಸ್ತೀರಿ, ಸಾಧನೆಯನ್ನು ತೋರಿಸ್ತೀರಿ. ಇದು ಬೇರೆಯವರಿಗೆ ಮಾರ್ಗದರ್ಶಿ ಆಗತ್ತೆ. ಬೇರೆಯವರು ಆಶ್ಚರ್ಯಪಟ್ಟರೂ ಕೂಡ ಸತ್ಯ ಅನ್ನುವಂತಹ ಸಂಗತಿ ಹೊರಬರುತ್ತೆ. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಯಾವುದೂ ಕೂಡ ಸರಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಮ ಗುರಿಯ ಬಗ್ಗೆ ನಿಮಗೆ ಆಶ್ಚರ್ಯವಾಗ್ಬೋದು. ಇಷ್ಟೊಂದು ಉದಾತ್ತವಾದಂತಹ ಗುರಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನ ಅಂತ ಹೇಳಿ ನಿಮಗೆ ಅನಿಸುತ್ತೆ. ಆದರೆ ಸತ್ಯ ಹೌದು. ನಿಮ್ಮ ಪ್ರಗತಿ ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನೀವು ಭಾವಿಸ್ಬೇಕಾಗತ್ತೆ. ನಿಮ್ಮ ಪ್ರಯತ್ನ ಅಲ್ಲಿ ಏನೂ ಕೂಡ ನಡೆದೇ ಇರತಕ್ಕಂಥದ್ದು. ನಿರಂತರವಾದಂತಹ ಹಿಂದಿನ ಪ್ರಯತ್ನ ಈಗ ಫಲವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮನೆಯವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗಲಾಟೆ ಜಗಳ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಗುರು ದತ್ತಾತ್ರೇಯರ ಪ್ರಾರ್ಥನೆಯನ್ನು ಮಾಡಿ ದತ್ತ ಗುರುಗಳು ನಿಮಗೆಲ್ಲ ರೀತಿಯಿಂದಲೂ ಕೂಡ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಪೂರ್ವಿಕರು ತಂದೆ ತಾಯಿ ಮಾಡಿದಂತಹ ಪುಣ್ಯದ ಫಲ ಈ ದಿವಸ ನೀವು ಊಟ ಮಾಡ್ತಾ ಇದ್ದೀರಿ. ಅದರಿಂದ ಆಗ್ತಕ್ಕಂತಹ ಒಳಿತೇನಿದೆ ಅದು ನಿಮಗೆ ಉತ್ತಮವಾದಂತಹ ಫಲವಾಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಿಗ್ತಾ ಇದೆ ಅಂತಕ್ಕಂಥದ್ದು. ನೌಕರಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಅತಿಯಾದಂತಹ ಆಯಾಸವನ್ನು ಮಾಡಿಕೊಳ್ತೀರಿ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ವ್ಯವಹಾರಕ್ಕೋಸ್ಕರವಾಗಿ ಸಾಲವನ್ನು ಮಾಡಬೇಡಿ. ಇಂದು ಮಾಡ್ತಕ್ಕಂತಹ ಸಾಲ ನಿಮಗೆ ದೊಡ್ಡ ಕಂಟಕವಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಹಳೆಯ ಸಾಲವನ್ನು ಮರುಪಾವತಿ ಮಾಡೋದಕ್ಕೂ ಕೂಡ ತೊಂದರೆಯಾಗುವಂತಹ ದಿವಸ ಇದಾಗಿದೆ. ಹಾಗಾಗಿ ಆ ಸಾಲದ ವಿಚಾರ ಬಂದಾಗ ತುಂಬ ಗಮನವನ್ನು ಹರಿಸಬೇಕು. ಸಾಲವೋ ಶೂಲವೋ ಅಂತ ಗಾದೆ ಅಥವಾ ಹಿರೀಕರ ಅನುಭವದ ಮಾತು. ಅದರಿಂದ ಅದನ್ನು ಗಮನದಲ್ಲಿಟ್ಕೊಳ್ಳಿ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಮಗೆ ಆತಂಕವನ್ನು ಉಂಟು ಮಾಡ್ತಕ್ಕಂತಹ ವಿಷಯ ಇದು. ತಾಯಿಯವರ ಆಶೀರ್ವಾದ ಅವರ ಮಾತು ನಿಮಗೆ ಬಹಳ ಮುಖ್ಯವಾಗ್ತಕ್ಕಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಅದರಲ್ಲೂ ಆರೋಗ್ಯದಲ್ಲಿ, ಜೊತೆಗೆ ಬಿದ್ದು ಗಾಯವನ್ನು ಮಾಡ್ಕೊಳ್ತಕ್ಕಂತಹ ಸಮಸ್ಯೆ ಈ ದಿವಸ ಕಾಡಬಹುದು. ಕೆಲಸದಲ್ಲಿ ನಿಮ್ಮ ಗುಣಮಟ್ಟ ಸುಧಾರಣೆ ಆಗುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಮೇಲಧಿಕಾರಿಗಳು ಜೊತೆಯಲ್ಲಿ ಮನೆಯ ಸದಸ್ಯರ ಜೊತೆಯಲ್ಲಿ ಅನ್ಯೋನ್ಯತೆ ಇರಲಿ. ಎಲ್ಲಿ ಅದು ನ್ಯೂನ್ಯತೆಯಾಗಿ ಪರಿವರ್ತನೆ ಆದರೂ ಕೂಡ ತೊಂದರೆ ನಿಮಗೆ ಅದು ಕ್ಷೇಮವಲ್ಲ ಅನ್ನುವಂತಹ ಮಾತು. ಯಾವುದಾದ್ರೂ ಸಂದರ್ಶನಗಳಿದ್ದರೆ, ಇಂಟರ್ವ್ಯೂಗಳಿದ್ದರೆ ಅಂಥವರಿಗೆ ಶುಭವಾಗ್ತಕ್ಕಂಥದ್ದಿದೆ. ಸಮಾಜದಲ್ಲಿ ನಿಮ್ಮನ್ನು ಗೌರವಿಸೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಕಾಣ್ತಾ ಇದೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆದು ನಿಮಗೆ ಕೀರ್ತಿ ಬರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸಾಮಾಜಿಕ ಕ್ಷೇತ್ರದ ಆಸಕ್ತಿ ಏನಿದೆ ಅದು ನಿಮಗೆ ಯಾವುದೇ ಕಾರಣಕ್ಕೂ ಕಾರ್ಯಗತವಾಗಿ ಫಲವನ್ನು ಕೊಡೋದಿಲ್ಲ. ನಿಮಗೇನೋ ಆಸಕ್ತಿ ಇದೆ, ಅದರ ಅವಕಾಶಗಳು ಸಿಕ್ಕಬೇಕು, ಜನ ಅದನ್ನು ಒಪ್ಪಬೇಕು, ನಿಮ್ಮನ್ನು ಸ್ವೀಕಾರ ಮಾಡಬೇಕು. ಇದಕ್ಕೆ ಅವಕಾಶಗಳು ಕಡಿಮೆ ಅಂತ ಅರ್ಥ. ಹಣದ ಖರ್ಚಿಗೆ ಹಿನ್ನಡೆಯನ್ನು ತೋರಿಸ್ತೀರಿ, ಅವಮಾನವಾಗುತ್ತೆ. ಎಲ್ಲೋ ನೀವು ಖರ್ಚು ಮಾಡಬೇಕಾದಂತಹ ಸಂದರ್ಭಗಳು ಬರುತ್ತೆ, ಆಗ ದುಡ್ಡು ತೆಗೆಯುವುದಿಲ್ಲ. ಅದು ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಕುಟುಂಬದಲ್ಲಿರತಕ್ಕಂತಹ ಚಿಕ್ಕ ಪುಟ್ಟ ವಯಸ್ಸಿನ ಮಕ್ಕಳ ಜೊತೆಯಲ್ಲಿ ಬಹಳ ಸೌಹಾರ್ದದಿಂದ ವರ್ತಿಸಬೇಕು. ಮಕ್ಕಳ ಮನಸ್ಸನ್ನು ಗೆಲ್ಲದೆ ಹೋದರೆ ಅವರಿಗೆ ಶಾಶ್ವತವಾದಂತಹ ದ್ವೇಷವೋ ಕೋಪವೋ ನಿಮ್ಮ ಮೇಲೆ ಹಾಗೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಮಗುವಿನ ತೊಂದರೆ ಅಥವಾ ಮಗು ನಿಮ್ಮಿಂದ ಏನೋ ಅಸಂತೋಷವನ್ನು ಹೊಂತು ಅಂತಾದರೆ ನಿಮಗೆ ಅವಮಾನವಾಗ್ತಕ್ಕಂತಹ ಸಾಧ್ಯತೆ, ನಿಮ್ಮಿಂದನೇ ಹಾಗಾಗಿದ್ದು ಅನ್ನುವಂತಹ ಕಪ್ಪು ಚುಕ್ಕೆಯೂ ಇರುತ್ತೆ. ತರಕಾರಿ ವ್ಯಾಪಾರಿಗಳಿಗೆ ಈ ದಿವಸ ಸ್ವಲ್ಪ ಮಟ್ಟಿನ ಲಾಭ ಇರುವಂಥದ್ದಾಗಿದೆ. ವಾಹನ ಚಾಲನೆ, ವಾಹನದಲ್ಲಿ ಚಲಿಸುವಾಗ, ನೀವೇ ವಾಹನ ಚಾಲನೆಯನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಪಘಾತದ ಸೂಚನೆಗಳು ಕಾಣ್ತಾ ಇರತಕ್ಕಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ನ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.